ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಮುನಿರಾಜುರಿಂದ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಗಿದೆ. ದಿನನಿತ್ಯದ ವಸ್ತುಗಳ ಮೇಲೆ ಜಿಎಸ್ಟಿ ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ನಡೆಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಇನ್ನು ಈ ವೇಳೆ ಶಾಸಕ ಎಸ್ ಮುನಿರಾಜು ಹೇಳಿಕೆಯನ್ನು ನೀಡಿದ್ದು, ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಹಣಕಾಸು ಸಚಿವರು ದೇಶದ ಬಡ ಜನರ ಪರವಾಗಿ ಹೊಸ ಜಿಎಸ್ಟಿ ತಂದಿದ್ದಾರೆ. ಒಟ್ಟು 375 ವಸ್ತುಗಳ ಮೇಲೆ ತೆರಿಗೆ ಕಡಿಮೆಯಾಗಿದ್ದು, ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಕಡಿಮೆಯಾಗಿದೆ. ನರೇಂದ್ರ ಮೋದಿಯವರ ಸರ್ಕಾರ ಮತ್ತೊಮ್ಮೆ ಬಡವರ ಪರ ಸರ್ಕಾರ ಅಂತ ಸಾಬೀತು ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಕೊಟ್ಟರೆ ಕೇಂದ್ರ ಸರ್ಕಾರ ಇವತ್ತು 5,000 ಉಳಿಸುವ ಕೆಲಸ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಹಾಲು 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ತುಪ್ಪದ ಮೇಲೆ 40 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಮತ್ತೊಮ್ಮೆ ನಮ್ಮ ಸರ್ಕಾರ ಬಡವರ ಪರ ಸರ್ಕಾರವಾಗಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಹಣಕಾಸಿನ ಸಚಿವರು ದೇಶದ ಬಡ ಜನರ ಪರವಾಗಿ ಜಿಎಸ್ಟಿಯಲ್ಲಿ ಭಾಳಷ್ಟು ಪರಿವರ್ತನೆಯನ್ನು ಮಾಡಿದ್ದಾರೆ. ಸುಮಾರು 375 ವಸ್ತುಗಳ ದಿನನಿತ್ಯದ ಬಳಕೆ ವಸ್ತುಗಳ ಮೇಲೆ ತೆರಿಗೆಯನ್ನು ಭಾಳಷ್ಟು ಕಡಿಮೆ ಮಾಡಿದ್ದಾರೆ. ಉದಾಹರಣೆ, 1 ಲೀಟ್ರ್ ಮೊಸರಿಗೆ 4 ರೂಪಾಯಿ, 1 ಲೀಟ್ರ್ ತುಪ್ಪಕ್ಕೆ 40 ರೂಪಾಯಿ, ದಿನನಿತ್ಯ ಬಳಕೆ ವಸ್ತುಗಳು, ಫ್ರಿಡ್ಜು, ಟಿವಿ, ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ವೆಸಲ್ಸು, ಪಾತ್ರೆ ಸಾಮಾನುಗಳಿಗೆ, ಮಕ್ಕಳು ಉಪಯೋಗಿಸಿದಂಥ ಪುಸ್ತಕಗಳೇ, ಈ ರೀತಿ ಅನೇಕದರಲ್ಲಿ ಪರಿವರ್ತನೆ ಮಾಡಿ ಬಡ ಜನರ ಪರವಾಗಿ ಈ ಸರ್ಕಾರ ಇದೆ ಅಂತೇಳಿ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ದೃಢಪಡಿಸಿದ್ದಾರೆ. ಏನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಕೊಟ್ಟರೆ, ಸನ್ಮಾನ್ಯ ನರೇಂದ್ರ ಮೋದಿಯವರು ಸುಮಾರು ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ 5,000 ಉಳಿಸುವಂಥ ಒಂದು ಬೃಹತ್ತಾದಂಥ ಯೋಜನೆ ದೇಶದ ಎಲ್ಲರಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ವಿಮೆ ಮೇಲೆ ತೆರಿಗೆ ತೆಗೆದಿದ್ದಾರೆ. ಅನೇಕ ಪರಿವರ್ತನೆಗಳನ್ನ ಇವತ್ತೆಲ್ಲ ಪತ್ರಿಕೆಗಳು ಮುಖಪುಟದಲ್ಲಿ ಎತ್ತು ಬರೆದಿದ್ದಾರೆ. ಅಂಥ ಒಂದು ಐತಿಹಾಸಿಕ ನಿರ್ಣಯನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಮಧ್ಯಮ ವರ್ಗದ ಜನಕ್ಕೆ, ಬಡ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನ ಇವತ್ತು ಉತ್ಸಾಹದಿಂದ ಇದ್ದಾರೆ. ಹಾಲು 9 ರೂಪಾಯಿ ಜಾಸ್ತಿ ಮಾಡಿದರು ಕರ್ನಾಟಕ ರಾಜ್ಯ ಸರ್ಕಾರ. ಇವತ್ತು 1 ಕೆಜಿ ತುಪ್ಪಕ್ಕೆ 40 ರೂಪಾಯಿ ಕಮ್ಮಿಯಾಗಿದೆ. ಸ್ಕೂಟ್ರು, ಮೋಟ್ರ್ ಬೈಕು, ಮಧ್ಯಮ ವರ್ಗದವ್ರು ಓಡಿಸುವಂಥವೆಲ್ಲ ಇದರ ಮೇಲೆಲ್ಲ GSTನ ಕಡಿಮೆ ಮಾಡಿ ಈ ದೇಶದ ಆಡಳಿತ ಬಡ ಜನ ಪರವಾಗಿದೆ, ಮಧ್ಯಮ ವರ್ಗದ ಜನ ಪರವಾಗಿದೆ ಅಂಥೇಳಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಪಟಾಕಿ ಹೊಡೆದು ಸಿಹಿ ಹಂಚಿ ಇದರ ಬಗ್ಗೆ ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಬಾಯಿಂದ ಬಾಯಿಗೆ ಇವತ್ತಿಂದನೇ ಎಫೆಕ್ಟ್ ಕೊಟ್ಟಿದ್ದಾರೆ. ಇವತ್ತಿಂದ ಇದು ಎಫೆಕ್ಟ್ ಆಗಿದೆ. ದೇಶದ ಮಧ್ಯಮ ವರ್ಗದ ಜನಕ್ಕೆ, ಬಡ ಜನಕ್ಕೆ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ತಾಯಿ ಚಾಮುಂಡೇಶ್ವರಿ ನವರಾತ್ರಿಗಳಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಉಪವಾಸ ಮಾಡ್ತಾರೆ. ಇನ್ನೂ ಹೆಚ್ಚಿನ ಶಕ್ತಿ ಆ ದುರ್ಗಾದೇವಿ ನಮ್ಮ ಪ್ರಧಾನಮಂತ್ರಿಯವರಿಗೆ ಕೊಡಲಿ. ಈ ದೇಶನ ಇನ್ನೂ ಮುನ್ನಡೆಸುವಂಥ ಶಕ್ತಿ ಆ ತಾಯಿ ನಮ್ಮ ಆಯುಸ್ಸನ್ನ ನಮ್ಮ ಪ್ರಧಾನಮಂತ್ರಿಯವರಿಗೆ ಕೊಡಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಇದಕ್ಕೆ ನಾವು ಬೆಂಬಲ ಸೂಚಿಸಿದ್ದೀವಿ. ಮತ್ತು ಎಲ್ಲ ಕಾರ್ಯಕರ್ತರಿಗೆ ಮನೆ ಮನೆಗೆ ತಲುಪಿಸುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇನ್ನೂ ಮುಂದೆ ಮುಂದುವರಿಸಿ ಮಾಡಿ ಅಂತೇಳಿ ಎಲ್ಲರಿಗೂ ನವರಾತ್ರಿ ಹಬ್ಬದ